ತಾಲೂಕು ಕೇಂದ್ರ ಸ್ಥಳದಲ್ಲಿ ಏನು ಶಿವಾಜಿರಾವ್ ಅನ್ನೋರು ತಮ್ಮ ವೈಯಕ್ತಿಕ ಜೀವನ ನಡೆಸಲಿಕ್ಕೆ ಏನು ಉದ್ಯೋಗ ವ್ಯಾಪಾರವನ್ನು ಮಾಡ್ಕೊಂತ ಇದ್ರು. ಆ ಸಂದರ್ಭದಲ್ಲಿ ಅವರ ಮಗ ಅಂಗಡಿಯಲ್ಲಿದ್ದಂಥ ಸಂದರ್ಭದಲ್ಲಿ ಕೆಲವು ಅಲ್ಪಸಂಖ್ಯಾತ ಪುಡಾರಿಗಳು ಬಂದು ಕೋಳಿ ಮಟ್ಟಿ ಕೊಡೋ ಅನ್ನುವ ನೆವದಲ್ಲಿ ಬಂದು ಅವರ ಜೊತೆ ಉದ್ದೇಶಪೂರ್ವಕವಾಗಿ ಕಾಲಕ್ಕೆದರಿ ಜಗಳ ತೆಗಿಬೇಕು ಅನ್ನೋ ಒಂದು ಹಿಡನ್ ಅಜೆಂಡಾ ಇಟ್ಕೊಂಡು ಬಂದು ರಾತ್ರಿ ಆ ಒಬ್ಬ ಯುವಕನ ಜೊತೆ ಜಗಳ ಸಂದರ್ಭದಲ್ಲಿ ಅವರ ತಂದೆ ಶಿವಾಜಿರಾವ್, ದಿವಂಗತ ಶಿವಾಜಿರಾವ್ ಅವರು ಜಗಳ ಬಿಡಿಸಕ್ಕೆ ಹೋದ ಸಂದರ್ಭದಲ್ಲಿ ಅವರ ತಂದೆಯ ಮೇಲೆ ಎಲ್ಲ 4-5 ಪುಡಾರಿಗಳು ಮಾರಣಾಂತಿಕ ಹಲ್ಲೆ ಮಾಡಿ ಇವತ್ತು ಅವ್ರನ್ನ ಕೊಂದಿರುವಂತಹ ಘಟನೆ ತಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಈಗಾಗಲೇ ಪೊಲೀಸ್ ಇಲಾಖೆ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಆರೋಪಿಗಳನ್ನ ಪತ್ತೆ ಹಚ್ಚಿ ನಾವು 24 ಗಂಟೆಯವರೆಗೆ ಅವರಿಗೆ ಕಸ್ಟಡಿಗೆ ಕೊಡ್ತೇವೆ ಅನ್ನೋ ಮಾತನ್ನು ಹೇಳ್ತಾರೆ. ನಮಗೆ ಪೊಲೀಸ್ ಇಲಾಖೆ ಮೇಲೆ ವಿಶ್ವಾಸ ಇದೆ. ಆದ್ರೆ ಇವತ್ತು ಸರ್ಕಾರ ಇವತ್ತು ಇಂಥ ದುಷ್ಟ ಶಕ್ತಿಗಳಿಗೆ ಇವತ್ತು ಕುಮ್ಮಕ್ಕ ಕೊಡೋದನ್ನು ನೋಡಿದ್ರೆ ಎಲ್ಲೇ ಒಂದು ರೀತಿಯಲ್ಲಿ ನೋವಾಗ್ತದೆ. 2 ದಿವಸದ ಹಿಂದೆ ಹಾನಗಲ್ ತಾಲೂಕು ನರೇಗಲ್ಲದಲ್ಲಿ ಇವತ್ತು ನಮ್ಮ ಸಾಂಪ್ರದಾಯಿಕ ಹಬ್ಬ ಆಚರಣೆ ಸಂದರ್ಭದಲ್ಲಿ ನಮ್ಮ ಅನೇಕ ಹಿಂದೂ ಯುವಕರ ಮೇಲೆ ಕೈ ಕಡಿಯುವಂತ ಮಾರಣಾಂತಿಕ ಹಲ್ಲೆ ಮಾಡಿದ್ರು. ಅದಾಗಿ 2ನೇ ದಿವಸದಲ್ಲಿ ಇವತ್ತು ನಿನ್ನೆ ಇಂಥ ಘಟನೆ ನಡೆದಿದೆ. ನಮ್ಮ ಒತ್ತಾಯ ಇಷ್ಟ ಇದೆ, ಇಡೀ ಕುಟುಂಬಸ್ಥರ ಒತ್ತಾಯ ಇದೆ, ನಮ್ಮ ಜಿಲ್ಲಾ ಅಧ್ಯಕ್ಷರು, ನಮ್ಮ ಮಂಡಲ ಅಧ್ಯಕ್ಷರು ಎಲ್ಲರೂ ಒತ್ತಾಯ ಇಷ್ಟೇ. ಆ ನೊಂದಂತ ಕುಟುಂಬಕ್ಕೆ ರಾಜ್ಯ ಸರ್ಕಾರ ತಕ್ಷಣ 25 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಬೇಕು, ತಪ್ಪಿಸ್ಥರಿಗೆ ಗಲ್ಲು ಶಿಕ್ಷೆ ಆಗಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡುತ್ತಾ, ಈಗಾಗಲೇ ಈ ಘಟನೆಯ ಸಂಪೂರ್ಣ ಮಾಹಿತಿಯನ್ನ ಸನ್ಮಾನ್ಯ ನಮ್ಮ ರಾಜ್ಯದ ಅಧ್ಯಕ್ಷರಂತ ಸನ್ಮಾನ್ಯ BY ವಿಜೇಂದ್ರ ಅವರ ಗಮನಕ್ಕೆ ತಂದಿದ್ದೇವೆ. ಅವರು ಕೂಡ ಉನ್ನತ ಮಟ್ಟದ ಅಧಿಕಾರಿಗಳ ಜೊತೆಗೆ ಮಾತನಾಡಿ ಇದಕ್ಕೆ ನ್ಯಾಯವನ್ನು ಕೊಡಿಸುವಂತ ಪ್ರಾಮಾಣಿಕ ಪ್ರಯತ್ನ ಮಾಡುವಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಒಂದು ಬಹಳ ಸ್ಪಷ್ಟವಾಗಿ ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರು, ನಮ್ಮ ಮಂಡಲ ಅಧ್ಯಕ್ಷರ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೇನೆ, ಇದು ಒಂದು ತಾರ್ಕಿಕ ಅಂತ ಕಾಣಲೇಬೇಕು. ಇದು ರಟ್ಟೆಹಳ್ಳಿಯಲ್ಲಿ ಆದ ಘಟನೆ, ನಾಳೆ ಮತ್ತೊಂದು ಹಳ್ಳಿಗೆ ಇದು ಹೋಗ್ತದೆ. ಇಂಥ ದುಷ್ಟ ಶಕ್ತಿಗಳಿಗೆ ಯಾರು ಕುಮ್ಮಕ್ಕ ಕೊಡ್ತಾರೋ ಅವರಿಗೆ ಕಾನೂನು ಸರಿಯಾದ ಒಂದು ಬಿಗಿಯಾದ ಒಂದು ವ್ಯವಸ್ಥೆಯನ್ನು ಮಾಡಲೇಬೇಕು. ಈ ಒಂದು ದುಷ್ಕರ್ಮಿಗಳಿಗೆ ಈ ದುಷ್ಕರ್ಮಿಗಳಿಗೆ ಗಲ್ಲು ಶಿಕ್ಷೆ ಆಗಬೇಕು. ಏನು ಇವತ್ತು ಆ ದುಷ್ಕರ್ಮಿಗಳಿಗೆ ಮಾರಣಾಂತಿಕ ಇವತ್ತು ನಿಧಾನ ಹೊಂದಾರೆ, ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಇವರಿಗೆ ಗಲ್ಲು ಶಿಕ್ಷೆ ಆಗಲೇಬೇಕು. ಸರ್ಕಾರ ತಕ್ಷಣ ಬಂದು, ಯಾರು ಈ ಜಿಲ್ಲೆಯ ಮಂತ್ರಿ, ಯಾರು ಈ ರಾಜ್ಯದ ಗೃಹ ಮಂತ್ರಿ ಬಂದು ತಕ್ಷಣ ನೊಂದ ಒಂದು ಕುಟುಂಬಕ್ಕೆ ಸಾಂತ್ವನ ಹೇಳಿ 25 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಬೇಕು ಅಂತಂದು ಆಗ್ರಹ ಮಾಡ್ತಾರೆ. ನಮ್ಮ ಆಗ್ರಹಕ್ಕೆ ಒತ್ತಾಯ ಮಾಡ್ತಾ ಇದ್ರೆ ಭಾರತೀಯ ಜನತಾ ಪಾರ್ಟಿ ಹೋರಾಟ ತಗೋತದೆ.